ಸೌಜನ್ಯ ಪ್ರಕರಣ ಆವಾಗಲೇ ಅವ್ರು ಸಿ ಬಿ ಐಗೆ ಒಪ್ಪಿಸಿರ್ತಾರೆ, ಆಯಿತಾ. ಮತ್ತು ಜಸ್ಟಿಸು ಬಂದಿರುತ್ತೆ, ಎವಿಡೆನ್ಸಸ್ಸು ಇರಲ್ಲ. ಮತ್ತು ನಂತರ ಅದು ನಿಲ್ಲೋದಿಲ್ಲ, ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ಇವತ್ತವರೆಗೂ ನಡ್ಕೊಂಬರ್ತಾಯಿದೆ. ಈಗ ಅದು ಮತ್ತೆ ಇನ್ನೊಂದು ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ಕೋರ್ಟಲ್ಲಿ ಮುಂದೆ ನಿಂತ್ಕೊಂಡು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೌದು, 100 ಶವಗಳನ್ನು ಊತಿದ್ದೀನಿ ನಾನು, ಅದರಲ್ಲಿ ಹೆಣ್ಮಕ್ಳೇ, ಅವ್ರಿಗೆ ಅತ್ಯಾಚಾರ ಆಗಿದೆ, ಏಟುಗಳು ಹೊಡೆದಿದ್ರು, ಮಕ್ಕಳನ್ನು ನಾನು ಊತಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ಇದು SIT ತನಿಖೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ರು. ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾ ಇದೆ. ಈ ವಿಚಾರದಲ್ಲಿ ನ್ಯಾಯ ಬಂತು ಅಂತಂದರೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಅಥವಾ ಇದರಲ್ಲಿ ನ್ಯಾಯನೇ ಇಲ್ಲ ಅಂತಂತಂದರೆ ಯಾರಿಗೆ ನಾವು ದೂಷಿಸ್ತಾ ಇದ್ದೀವಿ ಅವರು ವಿಮುಕ್ತರಾಗಿ ಹೊರಗೆ ಬರ್ತಾರೆ.